ಉತ್ತರಾಖಂಡ್ನ ಭೀಕರ ಜಲಸ್ಫೋಟಕ್ಕೆ ಸಂಬಂಧಪಟ್ಟಂತಹ ದೃಶ್ಯವನ್ನ ನಿನ್ನೆಯಿಂದ ನೀವೆಲ್ಲ ನೋಡಿರ್ತೀರಿ. ಪ್ರಕೃತಿಯ ವಿರಾಟ ರೂಪ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ನಿನ್ನೆ ಒಂದು ಇಡೀ ಹಳ್ಳಿ 10 ನಿಮಿಷದ ಅಂತರದಲ್ಲಿ ನಾಶ ಆಗಿದ್ದನ್ನು ನಾವು ಗಮನಿಸಿದ್ವಿ. ಸೊ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕಲ್ವಾ, ರಕ್ಷಣಾ ಕಾರ್ಯಾಚರಣೆಯನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಬಟ್ ಅದು ಕೂಡ ಸವಾಲಿನ ಕೆಲಸ. ಯಾಕಂದ್ರೆ ಒಂದು ಗುಡ್ಡಗಾಡು ರಾಜ್ಯದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡೋದು ಅಂದುಕೊಂಡಷ್ಟು ಸುಲಭ ಅಲ್ವೇನೇ ಅಲ್ಲ. ಏನಾಗಿದೆ ಅಲ್ಲಿ, ಪರಿಸ್ಥಿತಿಯ ಭೀಕರತೆ ಎಷ್ಟು, ಎಲ್ಲ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೇಘಸ್ಫೋಟಕ್ಕೆ ಇಲ್ಲಿ ತನಕ ಅಧಿಕೃತ ರೆಕಾರ್ಡ್ಸ್ 4 ಜನ ಸಾವನ್ನಪ್ಪಿದ್ದಾರೆ ಅಂತ. ಬಟ್ 60ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಸುಮಾರು 200 ಜನರನ್ನ ಪ್ರವಾಹದಲ್ಲಿ ಸಿಲುಕಿದ್ದವ್ರನ್ನ ರಕ್ಷಣೆ ಮಾಡೋ ಕೆಲಸ ಆಗಿದೆ. 150ಕ್ಕೂ ಹೆಚ್ಚು ಸೈನಿಕರು ಬಂದು ಪಾಪ ಘಟನೆಯಾಗಿ 10 ನಿಮಿಷದಲ್ಲೇ ಅವರೆಲ್ಲ ಸ್ಪಾಟ್ ಅಲ್ಲಿ ಇದ್ರಂತೆ. ಬಂದು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿದ್ರು. 11 ಮಂದಿ ಭಾರತೀಯ ಯೋಧರು ಕೂಡ ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತು ಮಿಸ್ಸಿಂಗ್ ನಂಬರ್ಸ್ ಇದೆಯಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತ ನೋಡಿ, ಅದು ಎಂಥ ಭೀಕರ ದೃಶ್ಯ ಅಂತ. ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇದ್ದಾರೆ ಜನ. ಸಿನಿಮಾದಲ್ಲೆಲ್ಲ ಕಾಣಿಸುತ್ತಲ್ಲ, ಪ್ರಳಯದ ಸನ್ನಿವೇಶದಲ್ಲಿ ಯಾರೋ ಒಂದು 4-5 ಜನ ಓಡ್ ಹೋಗೋದನ್ನ, ಆ ಥರ ಕಾಣಿಸ್ತು. ಬಟ್ ನಿಜವಾಗ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ, ಭೀಕರ ಉತ್ತರ ನಿಮಗೆ ಸಿಗುತ್ತೆ. ಕ್ಷಣ ಮಾತ್ರದಲ್ಲಿ ಪ್ರಕೃತಿ ಮುನಿದ್ರೆ ಮನುಷ್ಯ ಸೃಷ್ಟಿ ಮಾಡಿದ್ದು ಮನುಷ್ಯ, ಎಲ್ಲವೂ ನಗಣ್ಯ ಅನ್ನೋದಕ್ಕೆ ಇದೆಲ್ಲ ಉತ್ತರ. ಹೆಂಗಿದೆ ನೋಡಿ ಅಲ್ಲಿ ನದಿ ಪಾತ್ರದಲ್ಲಿ ಸುಮಾರು ಕಾಟೇಜಸ್ ಅನ್ನ, ಹೋಮ್ ಸ್ಟೇಗಳನ್ನ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾಪ ಅಲ್ಲಿನ ಜನ ಬಿಸ್ನೆಸ್ ಮಾಡಬೇಕು ಅಂತ ಕಟ್ಕೊಂಡಿದ್ರು. ಅದೆಲ್ಲ ನಾಮಾವಶೇಷ ಇಲ್ದಂಗೆ ಹೋಗ್ಬಿಟ್ಟಿದೆ. ರಸ್ತೆಗೆ ಯಾವುದೇ ರಸ್ತೆಯ ಸಂಚಾರಗಳಾಗ್ತಾ ಇಲ್ಲ. ಅಲ್ಲಿ ಒಂದು ಇಡೀ ಹಳ್ಳಿ ಹೋಯ್ತು ಅಂದರೆ ಲೆಕ್ಕ ಹಾಕಿ. ಆಮೇಲೆ ಒಂದೊಂದು ಫೆಸ್ಟಿವಲ್ ನಡೀತಾ ಇತ್ತಂತೆ, ಸುಮಾರು ಜನ ಬಂದಿದ್ರು ಅನ್ನೋದು ಕೂಡ ಮಾಹಿತಿ ಇದೆ. ನದಿ ಪಾತ್ರದಲ್ಲಿ ಯಾವತ್ತೂ ಬಿಲ್ಡಿಂಗ್ ಕಟ್ಟೋದು ಡೇಂಜರಸ್ ಅನ್ನೋದಕ್ಕೆ ಇದು ಉದಾಹರಣೆ. ನದಿ ತನ್ನ ಪಾತ್ರವನ್ನು ಯಾವಾಗ ಬೇಕಾದರೂ ಹಿಗ್ಗಿಸ್ಕೊಳ್ಳುತ್ತೆ, ಯಾವಾಗ ಬೇಕಾದರೂ. ಅದೇ ಆಗಿರೋದು. ಮತ್ತು ಉತ್ತರಾಖಂಡ್ ಇದೆಯಲ್ಲ, ಅದು ಹೈಲಿ ಅನ್ಪ್ರೆಡಿಕ್ಟಬಲ್ ಸ್ಟೇಟ್. ಅರ್ಧ ಗಂಟೆ ಇದ್ದ ವಾತಾವರಣ ಮುಂದಿನ ಅರ್ಧ ಗಂಟೆಗೆ ಇರಲ್ಲ.